ನಮಸ್ಕಾರ, ನೀವು ನೋಡ್ತಿದ್ದೀರಾ ರಾಜ್ ನ್ಯೂಸ್. ನಾನು ಸುಕನ್ಯಾ ಪರಮೇಶ್. ಕೊರೋನಾ ಎಂಬ ಮಹಾಮಾರಿಯ ಆ ಒಂದು ಕರಾಳ ದಿನಗಳೇನಿತ್ತು, ಆ ದಿನಗಳನ್ನ ನಾವಿನ್ನೂ ಕೂಡ ಮರ್ತಿರ್ಲಿಲ್ಲ. ಅದರಿಂದ ಆರ್ಥಿಕ ಬಿಕ್ಕಟ್ಟನ್ನೋದು ಎದುರಾಗಿತ್ತು. ಎಲ್ಲರೂ ಕೂಡ ನರಳಾಡಿದ್ರು. ಆ ಸಂದರ್ಭದಲ್ಲಿ ಜೀವನದ ಮೌಲ್ಯವನ್ನ ಕಲಿಸಿಕೊಟ್ಟಂತಹ ಆ ದಿನಗಳು ಕಷ್ಟವನ್ನ ಕೂಡ ಕಲಿಸಿಕೊಟ್ಟಿತ್ತು. ಅದರ ಜೊತೆಯಲ್ಲಿ ಇನ್ನೇನ್ ಸುಧಾರಿಸ್ಕೊಂಡ್ವಿ ಅನ್ನೋಷ್ಟರಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂತಹ ಯುದ್ಧ ಮತ್ತೊಂದು ರೀತಿಯಾದಂತಹ ಆರ್ಥಿಕ ಬಿಕ್ಕಟ್ಟನ್ನ ತರೋದಕ್ಕೆ ಶುರು ಮಾಡ್ತು. ಆದ್ರೆ ಇದೀಗ ಇನ್ನೊಂದು ಆತಂಕಕಾರಿ ವೈರಸ್ ಇದೀಗ ನಮ್ಮನ್ನ ಆಳೋದಕ್ಕೆ, ಆಟ ಆಡ್ಸೋದಕ್ಕೆ ಬರ್ತಾ ಇರುವಂತದ್ದು. ಈ ಎಬೋಲಾ ವೈರಸ್ ಏನಿದೆ, ಎಲ್ಲೋ ಒಂದು ಕಡೆ ಕೊರೋನಾಗಿಂತ ಡೇಂಜರಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಕೊರೋನಾ ಸಮಯದಲ್ಲಿ ನಾವೆಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡಿದ್ವಿ. ಚೀನಾದಲ್ಲಿ ಬಂದಿರೋಂಥದ್ದು ಅದೆಲ್ಲಿ ಭಾರತಕ್ಕೆ ಬರುತ್ತೆ, ಭಾರತಕ್ಕೆ ಬಂದ್ರು ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಬರುತ್ತಾ, ನಮ್ ಜಿಲ್ಲೆಗೆ ಬಂದ್ರೆ ನಮ್ಮ ಹಳ್ಳಿಗಂತೂ ಬರೋಲ್ಲ ಅನ್ನುವಂಥ ಮೈಂಡ್ ಸೆಟ್ ನಮ್ಮಲ್ಲಿತ್ತು. ಆದ್ರೆ ಕೊರೋನಾ ಮಹಾಮಾರಿ ಅದೆಲ್ಲವನ್ನ ಮೀರಿ, ಆ ಗಡಿಗಳನ್ನ ಮೀರಿ ನಮ್ಮನ್ನ ಸೇರ್ಕೊಂಡು ನಮ್ಮೊಳಗಡೆ ನಮ್ಮನ್ನ ತಿಂತ ನಮ್ಮ ಜೀವನವನ್ನ ಕಷ್ಟಕ್ಕೆ ದೂಡಿತ್ತು. ಅದೇ ರೀತಿಯಾದಂತಹ ವೈರಸ್ ಇದೀಗ ಅಟ್ಟಹಾಸವನ್ನ ಮೆರೆಯೋದಕ್ಕೆ ಬರ್ತಾ ಇರುವಂತದ್ದು ಎಬೋಲಾ ವೈರಸ್. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಅಥವಾ ದೇಶಕ್ಕೆ ಇನ್ನೂ ಕೂಡ ಅದು ಲಗ್ಗೆ ಇಟ್ಟಿಲ್ಲ ಅಂತ ಅಂದ್ರು, ಇದರಿಂದ ಆಗುವಂತ ಕೆಲವೊಂದಷ್ಟು ಅಪಾಯಗಳೇನಿದೆ, ಆ ಅಪಾಯಗಳು ಸರ್ವನಾಶ ಮಾಡುವಂತ ಎಚ್ಚರಿಕೆಯನ್ನ ಇದೀಗ ಕೊಡ್ತಾ ಇರುವಂತದ್ದು. ಎಮರ್ಜೆನ್ಸಿ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ, ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ ಅಷ್ಟು ಡೇಂಜರಸ್? ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರಿಗೆ ಕೆಲವೊಂದಷ್ಟು ರೀತಿಯಾದಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕೊರೋನಾ ರೀತಿ ಅದು ಕೂಡ ಗಾಳಿಯಲ್ಲಿ ಪಾಸ್ ಆಗತ್ತಾ, ಅಥವಾ ನಮ್ಗೆ ಹೇಗೆ ಬರುತ್ತೆ ಆ ಒಂದು ವೈರಸ್, ನಮ್ಮನ್ನ ತಲುಪಿದ್ರೆ ಆ ಒಂದು ವೈರಸ್ ಯಾವ್ಯಾವ ಸಿಂಪ್ಟಮ್ಸ್ ಅನ್ನ ನೋಡ್ಕೊಂಡು ನಾವು ಅದನ್ನ ಕಂಡುಹಿಡಿಬಹುದು, ಇದು ಎಬೋಲಾ ಅಥವಾ ಇದು ಬೇರೆ ಕಾಯಿಲೆ, ಯಾವ ಸಿಂಪ್ಟಮ್ಸ್ ನಮ್ಗೆ ಅದನ್ನ ತೋರಿಸ್ಕೊಡುತ್ತೆ ಇದು ಎಬೋಲಾ ಕಾಯಿಲೆ ಅಥವಾ ಎಬೋಲಾ ವೈರಸ್ ನಮ್ಗೆ ಬಂದಿದೆ ಅನ್ನೋದನ್ನ. ಹಾಗಾದ್ರೆ ಈ ಕುರಿತಾಗೆಲ್ಲ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇಂದಿನ ಚರ್ಚೆಯಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಯುದ್ಧದ ಬಿಕ್ಕಟ್ಟಿನ ಮಧ್ಯೆ ಮತ್ತೊಂದು ಸಂಕಷ್ಟ ಶುರುವಾಗ್ತಾ ಇದೆ. ಅಂದು ಕೊರೋನಾ, ಇಂದು ಎಬೋಲಾ ಭಯ. ಅಮೆರಿಕ ಉಗಾಂಡಾದಲ್ಲಿ ಕಿಲ್ಲರ್ ವೈರಸ್ ಆರ್ಭಟ ಶುರುವಾಗಿದೆ. ಎಬೋಲಾ ಮರಣ ಪ್ರಮಾಣ 50% ಕಿಲ್ಲರ್ ಕೊರೋನಾಗಿಂತ ಡೆಡ್ಲಿನಾ ಈ ಎಬೋಲಾ? ಹಾಗಾದ್ರೆ ಕಾಂಗೋ, ಸುಡಾನ್, ಉಗಾಂಡಾ ದೇಶಗಳಲ್ಲಿ ಅಬ್ಬರಿಸಿ ಈಗಾಗಲೇ ಅಲ್ಲಿನ ಜನರ ಪ್ರಾಣವನ್ನ ತೆಗೆದುಕೊಂಡಿದೆ. ಮರಣ ಮೃದಂಗ ಬಾರಿಸ್ತಾ ಇರುವಂತದ್ದು. ಯುದ್ಧದ ಬಿಕ್ಕಟ್ಟಿನ ಮಧ್ಯೆ ಮತ್ತೊಂದು ಸಂಕಷ್ಟ ಶುರುವಾಗ್ತಾ ಇದೆಯಾ? ಅಂದು ಕೊರೋನಾ, ಇಂದು ಎಬೋಲಾ ಭಯ. ಎರಡೂ ಕೂಡ ಭಯವನ್ನ ಪಡಿಸ್ತಾ ಇರುವಂತದ್ದು. ಎರಡೂ ಕೂಡ ವೈರಸ್ಸೇ, ಆದ್ರೆ ಯಾವ ರೀತಿಯಾಗಿ ಬರುತ್ತೆ ಅದಿನ್ನೂ ಕೂಡ ಕುತೂಹಲಕಾರಿಯಾಗಿರುವಂತದ್ದು. ಸದ್ಯಕ್ಕೆ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡಿದೆ. ಕಿಲ್ಲರ್ ಕೊರೋನಾಗಿಂತ ಈ ಡೆಡ್ಲಿನ ಹಾಗಾದ್ರೆ ಎಬೋಲಾ ವೈರಸ್? ಕಾಂಗೋ, ಸುಡಾನ್, ಉಗಾಂಡಾ ದೇಶಗಳಲ್ಲಿ ಅಬ್ಬರಿಸ್ತಾ ಇದೆ. ಆ ದೇಶಗಳಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು. ಮರಣ ಮೃದಂಗ ಬಾರಿಸ್ತಾ ಇದೆ. ಯುದ್ಧದ ಬಿಕ್ಕಟ್ಟಿನ ಮಧ್ಯೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗ್ತಾ ಇರುವಂತದ್ದು. ನೋಡಿ, ಒಂದ್ ಕಡೆನಲ್ಲಿ ಸದ್ಯಕ್ಕೆ ಭಾರತದಾಗ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಲಿ ಇನ್ನೂ ಕೂಡ ಈ ವೈರಸ್ ಯಾರಲ್ಲೂ ಕೂಡ ಪತ್ತೆಯಾಗಿಲ್ಲ. ಅದು ಸಮಾಧಾನಕಾರ ವಿಚಾರ ಆದ್ರೂ ಕೂಡ ವ್ಯವಹಾರ, ವ್ಯಾಪಾರ ವಹಿವಾಟು ಅನ್ನೋದೇನಿದೆ ಭಾರತ ಮಾಡ್ಕೊಳ್ತಾ ಬಂದಿರೋದು, ಅದು ತುಂಬಾ ಜಾಸ್ತಿ ಆಗಿರುವಂತದ್ದು. ಹಾಗಾಗಿ ಆಫ್ರಿಕಾ ಖಂಡದಿಂದ ನಮ್ಮ ದೇಶಕ್ಕೆ ಸುಮಾರು ಜನ ಬರ್ಬೋದು. ಒಂದು ಉದ್ಯೋಗಕ್ಕೆ ಬರ್ಬೋದು, ಅಥವಾ ಎಜುಕೇಶನ್ ಸೆಕ್ಟರಿಗೆ ಏನೋ ಅದನ್ನ ನೆಚ್ಕೊಂಡು ಶಿಕ್ಷಣವನ್ನ ಕಲಿಯೋದಕ್ಕೆ ಬರ್ಬೋದು. ಹೀಗೆ ಹಲವಾರು ರೀತಿಗಳಲ್ಲಿ ಭಾರತಕ್ಕೆ ಕೂಡ ಬರೋರು ಇರ್ತಾರೆ, ಅಥವಾ ಪ್ರವಾಸಕ್ಕೆ ಬರೋರು ಇರ್ತಾರೆ. ಅವ್ರು ಬಂದಂತಹ ಸಂದರ್ಭದಲ್ಲಿ ಆ ಒಂದು ಎಬೋಲಾ ವೈರಸ್ ಏನಿದೆ ಅದು ಎಲ್ಲರನ್ನ ತಲುಪುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಯಾಕಂತ ಅಂದ್ರೆ ಕೊರೋನಾ ಸಮಯದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದ್ದಂಥದ್ದು. ಹರಡ್ತು, ಅದು ಮನುಷ್ಯನಿಂದ ಮನುಷ್ಯನಿಗೆ, ಗಾಳಿಯ ಮೂಲಕ ಮನುಷ್ಯನಿಂದ ಮನುಷ್ಯನಿಗೆ ಹೋಗಿ ಆ ಒಂದು ವೈರಸ್ ಅನ್ನೋದು ಹರಡಿದಂಥದ್ದು. ಅದೇ ರೀತಿಯಲ್ಲಿ ಇದು ಕೂಡ ಎಬೋಲಾ ವೈರಸ್ ಹರಡ್ತಾ ಇದೆ. ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಆದ್ರೆ ಸಾಮಾನ್ಯ ಕಾಯಿಲೆ ನಮ್ಗೆ ಇವಾಗ ಜ್ವರ, ನೆಗಡಿ, ಕೆಮ್ಮು ಯಾವ ರೀತಿ ಆಗಿರುತ್ತೋ ಅದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇದ್ರಲ್ಲೂ ಕೂಡ ಇರುತ್ತೆ. ನಾವ್ ಅನ್ಕೊಳ್ತೀವಿ ಜ್ವರ ಬಂದಿದೆ, ಸರಿ ಹೋಗುತ್ತೆ ಬಿಡು, ಯಾಕೆ ಅಷ್ಟೊಂದು ಹೆದರ್ಕೊಳ್ಬೇಕು, ಧೈರ್ಯ ಯಾಕೆ ಕಳ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾವಿರ್ತೀವಿ. ಆದ್ರೆ ನಮ್ಗೆ ಗೊತ್ತಿಲ್ದಲೆ ನಮ್ಮ ದೇಹದೊಳಗೆ ಆ ಒಂದು ವೈರಸ್ ಹೊಕ್ಕು ನಮ್ಮನ್ನ ತಿನ್ನೋದಕ್ಕೆ ಮುಂದಾಗ್ಬಿಡುತ್ತೆ. ನಮಗೆ ಗೊತ್ತೇ ಆಗೋದಿಲ್ಲ. ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತೆ. ಆ ರೀತಿಯಾಗಿ ಆಗೋಗ್ಬಿಟ್ಟಿರುವಂತದ್ದು. ಹಾಗಾಗಿ
ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದಷ್ಟು ರೀತಿಯಾದಂತಹ ಸೂಚನೆಗಳನ್ನ ಕೊಟ್ಟಿರುವಂತದ್ದು, ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಮಾಸ್ಕ್ ಅನ್ನ ಹಾಕೊಳ್ಬೇಕು, ಸ್ಯಾನಿಟೈಸರ್ ಬಳಕೆ ಮಾಡಬೇಕು. ಇನ್ನು ವಿಮಾನ ನಿಲ್ದಾಣಗಳಲ್ಲಿ ಅತಿ ಹೆಚ್ಚಿನದಾಗಿ ಅಲರ್ಟ್ ಗಳನ್ನ ಘೋಷಣೆ ಮಾಡಿರುವಂತದ್ದು. ಆಫ್ರಿಕಾ ಭೂತ ಭಾರತಕ್ಕೂ ಕೂಡ ಬಂದೇ ಬಿಡುತ್ತಾ ಹಾಗಾದ್ರೆ? 2026ರಲ್ಲಿ ಎಬೋಲಾಗೆ ಇದುವರೆಗೂ ಕೂಡ 186 ಮಂದಿ ಬಲಿಯಾಗಿದ್ದಾರೆ. ಭಾರತಕ್ಕೆ ಲಾಕ್ಡೌನ್ ದಿನಗಳು ಮತ್ತೆ ಎದುರಾಗುತ್ತಾ? ಆ ದಿನಗಳು ಮತ್ತೆ ಬರುತ್ತಾ? ದಿಢೀರ್ ಹೆಲ್ತ್ ಎಮರ್ಜೆನ್ಸಿ ಘೋಷಿಸಿದ್ದೇಕೆ WHO? ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಯಾರ್ಯಾರು ಬರ್ತಾರೆ, ಏನೇನೋ ಮಾಡ್ತಾರೆ, ಎಲ್ಲದರ ಕುರಿತಾಗಿ ನಿಗಾವನ್ನ ವಹಿಸಲಾಗ್ತಾ ಇರುವಂತದ್ದು. ಆರೋಗ್ಯ ಇಲಾಖೆಯಿಂದ ಇದೀಗ ನಿಗಾವನ್ನ ಇಡಲಾಗಿದೆ. ವಿಮಾನ ನಿಲ್ದಾಣಗಳಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ಅಲರ್ಟ್ ಗಳನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಗತ್ತೆ ಅನ್ನೋದು ತೀವ್ರವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು. ಕೊರೋನಾದಂತೆ ಇದು ಕೂಡ ಗಾಳಿಯ ಮೂಲಕ ಹರಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆ ಸಂದರ್ಭದಲ್ಲೂ ಕೂಡ ಕೊರೋನಾ ಬಂದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ, ಅಥವಾ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಇದೆಯಾ, ಇದ್ರೆ ಯಾವ ರೀತಿಯಾಗಿದೆ, ಗುಣ ಲಕ್ಷಣಗಳನ್ನ ಆಧಾರವಾಗಿಟ್ಕೊಂಡು ಅದಕ್ಕೆ ಮೆಡಿಸನ್ ಅನ್ನ ಕೊಡ್ತಾರಾ, ಅಥವಾ ಅದನ್ನ ಹೊರತುಪಡಿಸಿ ಇದಕ್ಕೆ ಸಪರೇಟ್ ಆದಂತ ಮೆಡಿಕಲ್ ಟರ್ಮ್ ನಲ್ಲಿ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರೂ ಮೆಡಿಸನ್ ಇದೆಯಾ, ಯಾವ್ದು ಕೂಡ ಗೊತ್ತಿರಲಿಲ್ಲ. ಕೊರೋನಾ ಬಂದಾದ ಮೇಲೆ ಅದಕ್ಕೆ ವ್ಯಾಕ್ಸಿನೇಷನ್ ಅಂತೆ, ಅದು ಇದು ಅಂತ ಹೇಳಿ ಅದಾದ ನಂತರ ಆರೋಗ್ಯ ಇಲಾಖೆಯಿಂದ ಕೆಲವೊಂದಷ್ಟು ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಂಥದ್ದು ಸರ್ಕಾರ. ಆ ವೈರಸ್ ಬಂದಾಗ ಆ ವೈರಸ್ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸುಮಾರು ದಿನಗಳನ್ನ ತೆಗೆದುಕೊಳ್ತು. ಆದ್ರೆ ಇದೀಗ ಎಬೋಲಾ ವೈರಸ್ ಆಫ್ರಿಕಾ ಖಂಡದಲ್ಲಿ ಈಗ ಆಲ್ರೆಡಿ ತುಂಬಾ ಜನರ ಪ್ರಾಣವನ್ನ ತೆಗೆದುಕೊಂಡಿರುವಂತದ್ದು ಈ ಒಂದು ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಅಂದ್ರೆ, ಆಫ್ರಿಕಾ ಖಂಡದಲ್ಲಿ ಒಂದು ಮೌಢ್ಯ ಆಚರಣೆ ಕೂಡ ಇದೆ. ಆ ಮೌಢ್ಯ ಆಚರಣೆಯಿಂದ ಈ ಒಂದು ವೈರಸ್ ಜಾಸ್ತಿ ಆಗಿ ಪಸರಿಸಿದಂಥದ್ದು ಅಲ್ಲಿ. ಭಾರತದಲ್ಲೂ ಕೂಡ ಈ ಮಾರಕ ವೈರಸ್ ಹರಡುತ್ತಾ ಹೈ ರಿಸ್ಕ್ ಇರೋ ದೇಶಗಳಿಗೆ ಹೋಗದಂತೆ ಸೂಚನೆಯನ್ನ ಕೊಡಲಾಗಿದೆ. ಭಾರತದಲ್ಲೂ ಕೂಡ ಕಟ್ಟೆಚ್ಚರವನ್ನ ಕೊಡಲಾಗಿರುವಂಥದ್ದು. ಕೇಂದ್ರದಿಂದ ಗೈಡ್ ಲೈನ್ಸ್ ಕೂಡ ಬಿಡುಗಡೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಎಬೋಲಾ ವೈರಸ್ ಟೆನ್ಷನ್ ಶುರುವಾಗಿರುವಂಥದ್ದು. ಸದ್ಯಕ್ಕೆ ಭಾರತದಲ್ಲಿ ಎಬೋಲಾ ಪ್ರಕರಣ ದಾಖಲಾಗಿಲ್ಲ, ಕರ್ನಾಟಕದಲ್ಲೂ ಕೂಡ ದಾಖಲಾಗಿಲ್ಲ. ಕೇವಲ ಭಾರತ ಅಲ್ಲ, ರಾಜ್ಯದ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫುಲ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೆಲವೊಂದಷ್ಟು ರೀತಿಯಾದಂತಹ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ವೈರಸ್ ಆತಂಕ ಜಾಸ್ತಿ ಆಗ್ತಾ ಇದೆ. ಕಾರ್ಯಸೂಚಿಗಳನ್ನ ಬಿಡುಗಡೆ ಮಾಡಿದೆ ಸ್ಟ್ರಿಕ್ಟ್ ಆಗಿ. ಅದು ಕೂಡ ಇದನ್ನ ಪಾಲಿಸಲೇಬೇಕು, ಅಂತರ ಇರಬೇಕು, ಮಾಸ್ಕ್ ಹಾಕೊಂಡಿರ್ಬೇಕು, ಹೀಗೆ ಕೆಲವೊಂದಷ್ಟು ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿರುವಂತದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಆದ್ರೆ ನಾನು ಆಗ್ಲೇನೆ ಹೇಳಿದೆ, ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಅಂದ್ರೆ, ಇಲ್ಲಿ ಆಫ್ರಿಕಾದಲ್ಲಿ ಒಂದು ಮೌಢ್ಯ ಆಚರಣೆ ಇದೆ. ಆಚರಣೆ ಏನು ಅಂತ ಅಂದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ತೀರ್ಕೊಳ್ತಾರೆ ಅಥವಾ ಯಾರಾದ್ರೂ ಮೃತಪಡ್ತಾರೆ ಅಂತ ಅಂದ್ರೆ ಸ್ವತಃ ಅವರಿಗೊಂದು ಹಕ್ ಕೊಟ್ಟು ಅಥವಾ ಅವರೇ ಸ್ವತಃ ಅವ್ರಿಗೆ ಸ್ನಾನ ಮಾಡಿಸುವಂತ ಒಂದು ಮೌಢ್ಯವನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮುಟ್ತಾರೆ, ವೈರಸ್ ಏನಾಗುತ್ತೆ ಅವಾಗ ಪಸರಿಸ್ತಾ ಹೋಗುತ್ತೆ, ಎಲ್ರಿಗೂ ಕೂಡ ಹರಡುತ್ತೆ ಆ ವೈರಸ್ ಅನ್ನೋದು. ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗತ್ತೆ. ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಕೇಂದ್ರದಿಂದಲೂ ಕೂಡ, ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. 3 ಲೇಯರ್ ಮಾಸ್ಕ್ ಕಡ್ಡಾಯಗೊಳಿಸಿದೆ, ಹ್ಯಾಂಡ್ ಗ್ಲೌಸ್ ಹಾಕ್ಲೇಬೇಕು, ಸ್ಯಾನಿಟೈಸರ್ ಅನ್ನ ಬಳಸಲೇಬೇಕು. ಅದೇ ರೀತಿಯಾಗಿ ಶಂಕಿತರು ಪತ್ತೆಯಾದ್ರೆ ಅವರಿಗೆಲ್ಲ ಯಾವ್ಯಾವ ಒಂದು ಸೂಚನೆಗಳನ್ನ ಕೊಡಬೇಕು ಅದನ್ನು ಕೂಡ ಪಾಲಿಸಬೇಕಾಗುತ್ತೆ. ಸೋಂಕಿತ ವ್ಯಕ್ತಿಗಳ ರಕ್ತ ಅಥವಾ ದೇಹದ ದ್ರವಗಳ ನೇರ ಸಂಪರ್ಕ, ಸೋಂಕಿತ ಪ್ರಾಣಿಗಳು, ಕಲುಷಿತ ವಸ್ತುಗಳ ಮೂಲಕವೂ ಕೂಡ ಈ ಒಂದು ಎಬೋಲಾ ಹರಡುವಿಕೆ ಜಾಸ್ತಿ ಇರುತ್ತೆ. ಅದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸೋಂಕಿತ ವ್ಯಕ್ತಿಗಳ ರಕ್ತ ಅಥವಾ ದೇಹದ ದ್ರವಗಳ ನೇರ ಸಂಪರ್ಕ ಇದ್ರೆ ಈ ಒಂದು ಸೋಂಕು ಅತಿ ಹೆಚ್ಚಿನದಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೋಂಕಿತ ಪ್ರಾಣಿಗಳಾಗಿರ್ಬೋದು ಅಥವಾ ಕಲುಷಿತ ವಸ್ತುಗಳಾಗಿರ್ಬೋದು, ಆ ಮುಖಾಂತರ ಕೂಡ ಈ ಒಂದು ವೈರಸ್ ಅನ್ನೋದು ನಮ್ಮ ಹತ್ತಿರ ಬರೋದಕ್ಕೆ ಚಾನ್ಸಸ್ಗಳಿರುವಂಥದ್ದು. ಅದೇ ರೀತಿಯಾಗಿ ಆಫ್ರಿಕಾದಲ್ಲಿ ಈ ಒಂದು ವೈರಸ್ ಪ್ರಮಾಣ ಅನ್ನೋದೇನಿದೆ ಅಥವಾ ಈ ಡೆತ್ ರೇಟ್ ಅನ್ನೋದೇನಿದೆ ಅದು ಜಾಸ್ತಿ ಆಗೋದಕ್ಕೆ ಕಾರಣ ಅಲ್ಲಿದ್ದಂತಹ ಮೌಢ್ಯ ಆಚರಣೆ. ಹಾಗಾಗಿ ಅಲ್ಲಿ ತುಂಬಾ ಜಾಸ್ತಿ ಆಯ್ತು. ಅದನ್ನ ಗಮನಿಸಿದಂತಹ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ WHO ಸೂಕ್ತವಾಗಿ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ವಿಶ್ವದಾದ್ಯಂತ ಕೊರೋನಾ ಟೈಮಲ್ಲಿ ಆದಂತಹ ಪರಿಸ್ಥಿತಿ ಮತ್ತೆ ಉಲ್ಬಣ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಂಥದ್ದು. ಇವಾಗ ಆಲ್ರೆಡಿ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿಗಳ ಪ್ರಕಾರ ನಾವು ಮಾಸ್ಕ್ ಅನ್ನ ಹಾಕೊಳ್ಬೇಕು, ಸ್ಯಾನಿಟೈಸರ್ ಅನ್ನ ಬಳಸಬೇಕು, ಅಂತರ ಇರಬೇಕು. ಇವಾಗ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನುಸರಿಸ್ಕೊಳ್ತಾ ಬಂದ್ವು. ಅದನ್ನೇ
ಈ ಒಂದು ಸಂದರ್ಭದಲ್ಲೂ ಕೂಡ ಅನುಸರಿಸಬೇಕಾಗುತ್ತೆ. ಯಾರಿಗೂ ಕೂಡ ಲಾಕ್ಡೌನ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಕೊರೋನಾ ಬಂದಂತ ಸಂದರ್ಭದಲ್ಲೇ ಲಾಕ್ಡೌನ್ ಅನ್ನೋದು ಗೊತ್ತಾಗಿದ್ದು, ವರ್ಕ್ ಫ್ರಮ್ ಹೋಮ್ ಅನ್ನೋದು ಜಾಸ್ತಿ ಆಗಿತ್ತು. ಇದೀಗ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿರುವಂತಹ ಈ ಒಂದು ಸಂದರ್ಭದಲ್ಲಿ ಕೇವಲ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಸೂಕ್ಷ್ಮವಾಗಿ ಜನಸಾಮಾನ್ಯರು ಕೂಡ ಅವರ ಆರೋಗ್ಯದ ಮೇಲೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಈ ರೀತಿಯಾದಂತಹ ವೈರಸ್ಗಳು ಬರ್ತಾವೆ ಅನ್ನುವಂಥ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕಡೆಯಿಂದಲೂ ಕೂಡ ಹೊರಡಿಸಲಾಗ್ತಾ ಇರುವಂತದ್ದು, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಒಂದು ಕ್ವಶನ್ ಅನ್ನೋದು ಬರ್ತಾ ಇದೆ. ಯಾವ ರೀತಿಯಾಗಿ ಈ ಒಂದು ವೈರಸ್ ಹರಡುತ್ತೆ, ಹಾಗಾದ್ರೆ ಯಾವೆಲ್ಲ ಸಿಂಪ್ಟಮ್ಸ್ ಗಳು ಎದುರಾಗತ್ತೆ, ಏನಾಗಬಹುದು ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಗೆಸ್ಟ್ ಅನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಜೀವೋತ್ತಮ ಹೆಲ್ತ್ ನ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಮೊದಲನೇದಾಗಿ ಕೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಎಬೋಲಾ ವೈರಸ್ ನಮ್ಗೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು, ಎಲ್ಲೋ ಒಂದ್ ಕಡೆ ಈ ಸಿಂಪ್ಟಮ್ಸ್ ಗಳು ಅನ್ನೋದನ್ನ ಅದನ್ನ ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಲರಾಮಿಂಗ್ ಸಿಚುಯೇಷನ್ ಏನಾದ್ರೂ ಕ್ರಿಯೇಟ್ ಮಾಡ್ತಾ ಇದೆಯಾ ಅಂತ. ಸೊ ಮೊದಲನೇದಾಗಿ ತುಂಬಾ ಒಳ್ಳೆಯ ಟಾಪಿಕ್ ಅನ್ನು ತಗೊಂಡಿದ್ದಾರೆ ಚರ್ಚೆಗೆ. ಅಂಡ್ ಇಲ್ಲಿ ಹೆದರ್ಕೊಳ್ಳುವಂತ ಇಲ್ಲ ಸದ್ಯಕ್ಕೆ ನಮ್ಮ ದೇಶದಲ್ಲಿಲ್ಲ, ಕರ್ನಾಟಕದಲ್ಲಿ ಇಲ್ಲ. ಆದ್ರೆ ಆಫ್ರಿಕಾದಲ್ಲಿ ಎಲ್ಲಿ ಅದು ಎಪಿಡೆಮಿಕ್ ಆಗಿದೆ, ಅಲ್ಲಿ ತುಂಬಾನೇ ಒಂದು ಸೀರಿಯಸ್ ಅಥವಾ ಎಮರ್ಜೆನ್ಸಿ ಇರುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ, ಮೌಢ್ಯ ಏನು ಆಚರಣೆಗಳಿವೆ, ಅಲ್ಲಿ ಡೆಡ್ ಬಾಡಿನ ಸ್ನಾನ ಮಾಡಿಸೋದಾಗುತ್ತೆ, ಅದನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಲ್ಲಿ ಅಲಾರಾಮಿಂಗ್ ಖಂಡಿತವಾಗ್ಲೂ ಇದೆ. ಆದ್ರೆ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಅಷ್ಟೊಂದು ಅಲಾರಾಮಿಂಗ್ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ನೀವು ಕೋವಿಡ್ ಕಂಪೇರ್ ಮಾಡ್ತಾ ಇದ್ರಿ, ತುಂಬಾ ಡಿಫ್ರೆನ್ಸಸ್ಗಳಿವೆ ಮುಂದೆ. ಆದ್ರೆ ಕೋವಿಡ್ ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅದು ಹರಡಿದ ಮೇಲೆ ಆಕ್ಷನ್ಸ್ ಗಳನ್ನ ತಗೊಳ್ಳಿ ಸ್ಟಾರ್ಟ್ ಮಾಡಿತ್ತು. ಇಲ್ಲಿ ಬೇರೆ ದೇಶದಲ್ಲಿ ನಡೆದಿದೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬರಬಾರ್ದು, ನಮ್ಮ ಸಿಟಿಯಲ್ಲಿ ಬರಬಾರ್ದು ಅಂತ ಆಲ್ರೆಡಿ ಪ್ರಿಕಾಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ತಗೊಳ್ಳಿಕ್ಕೆ ಆಲ್ರೆಡಿ ಎಚ್ಚೆತ್ಕೊಂಡಿದೆ ಸರ್ಕಾರ. ಸೊ ಇದು ಒಂದು ಒಳ್ಳೆಯ ಆಸ್ಪೆಕ್ಟ್ ಡೆಫಿನೆಟ್ಲಿ. ಇದನ್ನ ಮಾಡೋದ್ರಿಂದ ಬರೋದೇ ಇಲ್ಲ ಅಂತ ಆಗಲ್ಲ, ಸ್ಪ್ರೆಡ್ ಆಗೋದೇ ಇಲ್ಲ ಅಂತ ಹೇಳಿಕಾಗಲ್ಲ. ಯಾಕಂದ್ರೆ ಆ ದೇಶದಿಂದ ಹಲವಾರು ಜನರು ಬರೋದು ಇರುತ್ತೆ. ಇದನ್ನ ಆಲ್ರೆಡಿ ಇನ್ಫೆಕ್ಟ್ ಆಗಿ ಪಾಸಿಟಿವ್ ಬಂದಿರುತ್ತೆ, ಅವ್ರಿಗೆ ಐಸೋಲೇಟ್ ಮಾಡ್ತಾರೆ, ಯಾರಿಗೆಲ್ಲ ಡೌಟ್ ಇರುತ್ತೆ ಕಂಟೈನ್ ಮಾಡ್ತಾರೆ, ಕರೆಕ್ಟ್. ಬಟ್ ಕಂಪ್ಲೀಟ್ ಆಗಿ ನಿಲ್ಸಿಕ್ ಆಗಲ್ಲ ಇದೆ. ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿಂದ ಬರೋದು ನಿಲ್ಸೋದು ಅಂತ ಹೇಳಿದ್ರೆ ಅದು ಮಿನಿಸ್ಟ್ರಿ ವೈಸ್ ಎಷ್ಟೊಂದು ಒಳ್ಳೇದು ಅಂತ ನಾವು ಹೇಳಿಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಆಸ್ ಆಫ್ ನೌ ನಮ್ಮ ರಾಜ್ಯಕ್ಕಾಗ್ಲಿ ಅಥವಾ ನಮ್ಮ ರಾಷ್ಟ್ರಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಬಟ್ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ. ಸರ್ ಸರ್ ಇನ್ನೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಸರ್ಕಾರದಿಂದ ಕೆಲವೊಂದಷ್ಟು ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಹೊರಡಿಸ್ತಾ ಇದ್ದಾರೆ. ಅಂದ್ರೆ ಇವಾಗ ಕೊರೋನಾ ಸಮಯದಲ್ಲಿ ನಾವೆಲ್ಲರೂ ಕೂಡ ಸ್ಯಾನಿಟೈಸರ್ ಉಪಯೋಗ ಮಾಡುವಂತದ್ದಾಗಿರ್ಬೋದು ಅಥವಾ ಮಾಸ್ಕ್ ಅನ್ನ ಧರಿಸುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಕ್ವಶನ್ ಬರುತ್ತೆ. ಸಾಮಾನ್ಯವಾಗಿ ನಮ್ಗೆ ಯಾವ್ದೋ ಒಂದು ಕಾಯಿಲೆ ಬಂತು ಅಂತ ಅಂದ್ರೆ ಯಾವ್ದೋ ಒಂದು ಕ್ಲಿನಿಕ್ಗೆ ಹೋದಂತ ಸಂದರ್ಭದಲ್ಲಿ ಜ್ವರ ಬಂದಿದೆ, ನೆಗಡಿ ಆಗಿದೆ, ಕೆಮ್ಮಾಗಿದೆ, ಅದಕ್ಕೆ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ, ಟ್ಯಾಬ್ಲೆಟ್ ಅಥವಾ ಏನಾದ್ರೂ ಮೆಡಿಸನ್ ಅನ್ನ ಕೊಟ್ಟು ಕಳಿಸ್ತಾರೆ. ಈ ವೈರಸ್ ಬಂದಂತ ಸಂದರ್ಭದಲ್ಲಿ, ಈ ಎಬೋಲಾ ವೈರಸ್ ಅಥವಾ ಕೊರೋನಾ ವೈರಸ್, ಇದು ಚಿಕ್ಕ ಪುಟ್ಟ ಲ್ಯಾಬ್ಗಳಲ್ಲಿ ಗೊತ್ತಾಗತ್ತಾ ಅಥವಾ ದೊಡ್ಡ ಲ್ಯಾಬ್ಗಳಿಗೆ ಹೋಗಬೇಕಾಗತ್ತಾ ನಮ್ಗೆ ಈ ಸಿಂಪ್ಟಮ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಂಡಾದ್ಮೇಲೆ? ಒಂದ್ಸರಿ ಸಿಂಪ್ಟಮ್ಸ್ ತಿಳ್ಕೊಂಡಾದ್ಮೇಲೆ ಡಿಫರೆನ್ಷಿಯಲ್ ಡಯಾಗ್ನೋಸ್ ಅಂದ್ರೆ ಯಾವ್ದೆಲ್ಲ ಡಿಸೀಸ್ಗಳಿರ್ಬೋದು, ಯಾವ್ದೆಲ್ಲ ಕಂಡೀಷನ್ಗಳಿರ್ಬೋದು ಅಂತ ನಾವು ಹಚ್ಚಲಿಕ್ಕೆ ಖಂಡಿತವಾಗ್ಲೂ ಒಂದು ಮೆಡಿಕಲ್ ಸೆಂಟರ್ಗೆ ಹೋಗ್ಬೇಕಾಗುತ್ತೆ. ಆಸ್ ಆಫ್ ನೌ ಕೊರೋನಾ ಎಲ್ಲ ಕಡೆ ಟೆಸ್ಟಿಂಗ್ ಆಗ್ತದೆ, ಈ ಸಮಸ್ಯೆ ಇಲ್ಲ. ಬಿಕಾಸ್ ಅದು ಸ್ಪ್ರೆಡ್ ಆಗಿರೋ ಲೆವೆಲ್ ಇದ್ರೆ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಟೆಸ್ಟಿಂಗ್ ಮಾಡ್ತಾ ಇದ್ರು. ಎಬೋಲಾ ಏನಿದೆ ಅದನ್ನು ಕೂಡ ಮೀಡಿಯಂ ಟು ಹೈ ಲ್ಯಾಬ್ಸ್ ಅಲ್ಲಿ ಟೆಸ್ಟಿಂಗ್ ಆಗೇ ಆಗುತ್ತೆ. ತುಂಬಾ ಡಿಫ್ರೆನ್ಸ್ ಇರಲ್ಲ ನೋಡಿ, ಯಾವುದೇ ವೈರಲ್ ಇನ್ಫೆಕ್ಷನ್ ಇದ್ರೂ ಕೂಡ ಟೆಸ್ಟಿಂಗ್ ಮೆಥಡ್ಸ್ ಸ್ವಲ್ಪ ಸಿಮಿಲರ್ ಇರುತ್ತೆ. ಸೊ ಆದ್ದರಿಂದ ಜನರಲ್ ಲ್ಯಾಬ್ಸ್ ಅನ್ನು ಕೂಡ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಇದನ್ನ ನಾವು ಖಂಡಿತವಾಗ್ಲೂ ಅದು ಕೂಡ ಟೆಸ್ಟಿಂಗ್ ಮಾಡಬಹುದು. ಸೊ ನನ್ನ ಪ್ರಕಾರ ಆಲ್ರೆಡಿ ಪ್ರಿಕಾಷನ್ಸ್ ತಗೊಂಡಿರೋದ್ರಿಂದ ಡೆಫಿನೆಟ್ಲಿ ತುಂಬಾ ಲ್ಯಾಬ್ಸ್ ಗಳಲ್ಲಿ ಇದನ್ನ ಟೆಸ್ಟಿಂಗ್ ಮಾಡುವಂತ ಒಂದು ಸೌಲಭ್ಯ ಒದಗಿಸಿಕೊಡುತ್ತೆ ಅಂತ ನನ್ನ ಅನಿಸಿಕೆ.
ಸರ್, ಎಬೋಲಾ ಸಿಂಪ್ಟಮ್ಸ್ ಅಥವಾ ದಿಸ್ ಈಸ್ ಎಬೋಲಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ಆಗಿ? ಅಥವಾ ನಮಗೆ ಜ್ವರ ಬಂದಿದೆ, ಸಾಮಾನ್ಯ ಜ್ವರ ಅಂತ ನೆಗ್ಲೆಕ್ಟ್ ಮಾಡುವಂತಹ ಜನರು ಕೂಡ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು ಹೇಗೆ? ಯಾವ್ಯಾವ ಸಿಂಪ್ಟಮ್ಸ್ ಗಳು ನಮಗೆ ಕಾಣಿಸ್ಕೊಳ್ಳುತ್ತೆ ಸ್ಟಾರ್ಟಿಂಗ್ ಅಲ್ಲಿ? ಸೊ ಈ ಎಬೋಲಾ ಅಂತ ಹೇಳೋದು ಸಾಮಾನ್ಯ ಜ್ವರವಾಗಿಯೇ ಸ್ಟಾರ್ಟ್ ಆಗುತ್ತೆ. ಆ ಸ್ಟೇಜ್ ಅಲ್ಲಿ ಸ್ವಲ್ಪ ಕಷ್ಟ. ನೋಡಿ, ಜ್ವರದಲ್ಲಿ ಬಾಡಿ ಪೇನ್ ಇರುತ್ತೆ, ಮೆಲೈಸ್ ಅಂತ ಹೇಳ್ತೇವೆ. ಜ್ವರದಲ್ಲಿ ಜಾಯಿಂಟ್ ಪೇನ್ ಇರುತ್ತೆ, ಅಂಡ್ ಜ್ವರದಲ್ಲಿ ಸುಸ್ತಿರುತ್ತೆ, ಎಲ್ಲ ಇದೇ ಇರುತ್ತೆ. ಅನ್ಯೂಶುವಲ್ ಅನಿಸ್ತು ಅಂತ ಹೇಳ್ಬೋದು. ಈಗ ನೋಡಿ, ಜ್ವರ ಮುಂಚೆನೂ ಬಂದಿರುತ್ತೆ, ನಮ್ಗೆ ಗೊತ್ತಿರುತ್ತೆ ಹೆಂಗಿತ್ತು, ಎಷ್ಟು ದಿವಸದಲ್ಲಿ ರಿಕವರಿ ಆದ್ವಿ ನಾವು, ಆ ರಿಕವರಿ ಆಗೋ ಟೈಮಲ್ಲಿ ಏನೇನಾಗಿತ್ತು ಅಂತ ಗೊತ್ತಿರುತ್ತೆ. ಇಲ್ಲಿ ಸ್ವಲ್ಪ ಅನ್ಯೂಶುವಲ್ ಇರುತ್ತೆ. ಏನ್ ಸರ್ ಅನ್ಯೂಶುವಲ್ ಅಂತ ಹೇಳಿದ್ರೆ, ಜ್ವರ ಸ್ವಲ್ಪ ಜಾಸ್ತಿ, ಸುಸ್ತು ಇನ್ನೂ ಜಾಸ್ತಿ, ಮೈ ಕೈ ನೋವು ತುಂಬಾ ಜಾಸ್ತಿ, ಹೊಟ್ಟೆ ನೋವು, ಹೋಗೋದು, ವಾಂತಿ ಬೇರೆ ಆಗ್ಬೋದು, ವಾಂತಿ ಬಂದಂಗ ಆಗ್ಬೋದು. ಸೊ ಅಥವಾ ವಾಂತಿಯಲ್ಲಿ ರಕ್ತ ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ, ಅಥವಾ ಮೋಷನಲ್ಲಿ ರಕ್ತ ಹೋಗುವಂತ ಸಾಧ್ಯತೆಗಳಿರುತ್ತೆ, ಅಂಡ್ ಹಸಿವು ಕಡಿಮೆ ಆಗುತ್ತೆ, ಬಿಕ್ಕಳಿಕೆ ತುಂಬಾ ಬರಬಹುದು, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಬೋದು, ನುಂಗ್ಲಿಕ್ಕೆ ಕಷ್ಟ ಆಗ್ಬೋದು. ನೋಡಿ, ಇದೆಲ್ಲ ನಾರ್ಮಲ್ ಜ್ವರದಲ್ಲಿ ಇರಲ್ಲ. ಹೌದು ಹೌದು. ನಾರ್ಮಲ್ ಜ್ವರದಲ್ಲಿ ತಿನ್ಲಿಕ್ಕೆ ಕಷ್ಟ ಆಗಲ್ಲ, ಇರಲ್ಲ, ಇಷ್ಟ ಇರಲ್ಲ, ತಿನ್ನಲ್ಲ. ನಾನು ಏನೋ ತಿನ್ಬೇಕಂತ ಹೋಗ್ತಾ ಇದ್ದೇನೆ, ಹೋಗ್ತಾ ಇಲ್ಲ ಒಳಗಡೆ, ತಗೊಂಡಾಗ್ತಾ ಇದೆ. ಉಸಿರಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ತಗೊಂಡಾಗ್ತಾ ಇದೆ ಸಡನ್ ಆಗಿ. ಈ ಟೈಪ್ ಜ್ವರದಲ್ಲಿ ಯಾವತ್ತೂ ಆಗಿಲ್ಲ ಅಲ್ವಾ? ಅಂತ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೊಂಡ್ಬಿಟ್ಟು ಏನೋ ಬೇರೆ ಟೈಪ್ ಜ್ವರ ಇರ್ಬೋದು ಅಂತ ನಾವು ಒಂದು ಮನೆಯಲ್ಲಿ ಪ್ರೊವಿಷನಲ್ ಡಯಾಗ್ನೋಸಿಸ್ ಮಾಡಿಕೊಂಡು ನಿಯರ್ ಬೈ ಮೆಡಿಕಲ್ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಜ್ವರ ಹೇಗೆ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ, ಇದು ಕಡಿಮೆ ಆಗಲ್ಲ. ಆಕ್ಚುಲಿ ಹೆಮೋಲಿಟಿಕ್ ಅಂದ್ರೆ ಒಳಗಡೆ ಎಲ್ಲೋ ಬ್ಲೀಡಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಒಳಗಡೆನೆ ಡೆಂಗಿ ಫೀವರ್ ಅಲ್ಲೂ ಆಗುತ್ತೆ, ಅಲ್ಲೂ ಕೂಡ ಒಳಗಡೆ ಬ್ಲೀಡಿಂಗ್ ಆಯ್ತು ಅಂತ ಹೇಳಿ ಡೈರೆಕ್ಟ್ ಸೀರಿಯಸ್ ಸ್ಟೇಜ್ ಅಲ್ಲಿ ನಾವು ಸಾಧ್ಯತೆಗಳಿದೆ ನೆಗ್ಲೆಕ್ಟ್ ಮಾಡಿ. ಸೊ 2 days 2.5 ದಿವಸವರೆಗೂ ನೋಡಬಹುದು. ಬಟ್ ಈ ಬೋಲೋದಲ್ಲಿ ಏನಾಗುತ್ತೆ, ತುಂಬಾ ಬೇಗನೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಸಿಂಪ್ಟಮ್ಸ್. ಯಾಕೆ ಇದು ಈಗ ಎಕ್ಸ್ಪೆಕ್ಟ್ ಆಗಲ್ಲ ಅಂತ ಮಾತಾಡ್ತಿದ್ದೆ. ತುಂಬಾ ಬೇಗನೆ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರು ಇಲ್ಲಿಂದ ಟ್ರಾವೆಲ್ ಆಗಿ ಎಲ್ಲಿ ಹೋಗ್ಬೇಕನ್ನೋ ಅಷ್ಟೊತ್ತಿಗೆ ಅವ್ರು ಹೋಗೋದಲ್ಲ, ಆಸ್ಪತ್ರೆಗೆ ಹೋಗ್ಬೇಕಲ್ಲ, ಎಲ್ಲ ಇರುತ್ತೆ. ಅಂಡ್ ಸ್ಕಿನ್ ಅಲ್ಲಿ ರ್ಯಾಶಸ್ ಬರ್ಬೋದು, ಯಾಕಂದ್ರೆ ಒಳಗಡೆ ಬ್ಲೀಡಿಂಗ್ ಆಗ್ಬಿಟ್ಟು ರೆಡ್ನೆಸ್ ಬರ್ಬೋದು ಸ್ಕಿನ್ ಅಲ್ಲಿ, ಒಳಗಡೆ ಬ್ಲೀಡಿಂಗ್ ಆಗ್ಬಿಟ್ಟು ಹೆಮರೇಜ್ ಆಗಿರ್ಬೋದು, ಒಳಗಡೆ ಎಲ್ಲವೂ ಬ್ಲೀಡಿಂಗ್ ಆಗ್ಬೋದು, ನಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಸ್ಟಮಕ್ ಅಲ್ಲಿ ಇರ್ಬೋದು, ಒಳಗಡೆ ಬ್ಲೀಡಿಂಗ್ ಆಗುತ್ತೆ. ಎಲ್ಲ ಕೂಡ ಸಿಂಪ್ಟಮ್ಸ್. ಎಸ್ ಸರ್, ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರೆ ಅಥವಾ ಫೈಂಡ್ ಔಟ್ ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗುತ್ತೆ ಆ ಒಂದು ಕಾಯಿಲೆ ಅಥವಾ ವೈರಸ್ ಬಂದಿದೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಆದ್ರೆ ನಮ್ಮ ಸರ್ಕಾರದಲ್ಲಿ ಅಥವಾ ನಮ್ಮಲ್ಲಿ ಅದು ದೇಶದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಆ ವ್ಯವಸ್ಥೆ ಇದೆಯಾ ಅಂದ್ರೆ ಆ ಒಂದು ಲ್ಯಾಬ್ ಆಗಿರ್ಬೋದು, ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು, ಆ ಸಿಂಪ್ಟಮ್ಸ್ ಗಳನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಆ ವೈರಸ್ ಅನ್ನ ಹುಷಾರ್ ಮಾಡುವಂತ ಒಂದಷ್ಟು ವ್ಯವಸ್ಥೆ ನಮ್ಮಲ್ಲಿ ಇದೆಯಾ? ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಬ್ರೇಕ್ ಹೋಗಿ ಬರ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ಎಸ್, ನಾವು ಮಾತಾಡ್ತಾ ಹೋಗ್ತಿದ್ವಿ. ಶರತ್ ಸರ್, ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಒಂದು ಪ್ರಶ್ನೆಯನ್ನ ಕೇಳ್ದೆ, ನಿಮ್ ಮುಂದೆ ಪ್ರಸ್ತುತ ಪಡಿಸ್ದೆ. ಏನಂತ ಅಂದ್ರೆ, ನಾನು ಆಗ್ಲೇ ಹೇಳ್ದೆ, ಫೈಂಡ್ ಔಟ್ ಮಾಡೋದಕ್ಕೆ ವ್ಯವಸ್ಥೆ ಇದೆಯಾ? ಈ ಕೊರೋನಾ ಸಂದರ್ಭದಲ್ಲೂ ಕೂಡ ನಮ್ಗೆ ಇದೇ ರೀತಿಯಾದಂತ ಎಲ್ಲೋ ಒಂದ್ ಕಡೆ ಆ ಪ್ರಾಬ್ಲಮ್ ಉಂಟಾಗಿದ್ದಂಥದ್ದು. ಯಾಕಂತ ಅಂದ್ರೆ ನಮ್ಗೆ ಆ ಕೊರೋನಾ ಬಂದಿದ್ಯಾ, ಬಂದ್ರೆ ಯಾವ್ಯಾವ ಮೆಡಿಸನ್ ಅನ್ನ ತೆಗೆದುಕೊಳ್ಬೇಕಾದ ಯಾವ್ದು ಕೂಡ ಯಾರ ಅರಿವು ಕೂಡ ಇರ್ಲಿಲ್ಲ. ಕೊರೋನಾ ಅಂದ್ರೆ ಏನು ಅಂತಾನೂ ಕೂಡ ಗೊತ್ತಿರ್ಲಿಲ್ಲ. ಈ ಸಂದರ್ಭದಲ್ಲಿ ಆ ವ್ಯವಸ್ಥೆಗೆ ಸರ್ಕಾರ ಏನಾದ್ರೂ ಕ್ರಮಗಳನ್ನ ತೆಗೆದುಕೊಂಡಿದ್ಯಾ ಅಂತ? ಹೌದು, ರೀಸೆಂಟ್ ನ್ಯೂಸ್ ಪ್ರಕಾರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಏನಿದೆ ಪುಣೆಯಲ್ಲಿ, ಅಲ್ಲಿ ಆಥೋರೈಸ್ ಸೆಂಟರ್ ಮಾಡಿದ್ದಾರೆ. ಬೋಲಾ ಬಂದ್ರೆ ಅಂದ್ರೆ ಯಾರಿಗಾದ್ರೂ ಸಸ್ಪೆಕ್ಟ್ ಮಾಡೋದು ಟೆಸ್ಟಿಂಗ್ ಮಾಡ್ಲಿಕ್ಕೆ ಅಲ್ಲಿದೆ. ಬಟ್ ಶೀಘ್ರದಲ್ಲಿನೇ ನನ್ನ ಪ್ರಕಾರ ನಾವು ಹೇಳ್ತಿದ್ದೇನೆ, ಇದನ್ನ ವೈಡ್ ಸ್ಪ್ರೆಡ್ ಮಾಡಿಬಿಟ್ಟು, ಬಿಕಾಸ್ ಬರೀ ಪುಣೆಯಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿಂದ ಪುಣೆಗೆ ಸ್ಯಾಂಪಲ್ ಕಳಿಸಿ ಅವ್ರು ಬರೋ ರಿಪೋರ್ಟ್ ಬರೋರು ಅವ್ರನ್ನ ಕ್ವಾರಂಟೈನ್ ಮಾಡಿಬಿಟ್ಟು ಅಥವಾ ಅವರಿಗೆ ಹೊರಗಡೆ ಬಿಡದೆ ಇರೋದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅನ್ಸಲ್ಲ. ಆದ್ರಿಂದ NIV ಅಲ್ಲಿ ಇರುತ್ತೆ. ಬಟ್ ಶೀಘ್ರದಲ್ಲೇ ನನ್ನ ಪ್ರಕಾರ ಬೇರೆ ಬೇರೆ ಲ್ಯಾಬ್ ಕೂಡ ಈ ಟೆಸ್ಟಿಂಗ್ ಆಗುವಂತ ಸಾಧ್ಯತೆಗಳಿದೆ. ಸರ್, ಇನ್ನೊಂದ್ ಕಡೆನಲ್ಲಿ ಆಫ್ರಿಕಾದಲ್ಲಿ ಡೆತ್ ರೇಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಯ್ತು. ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಹೇಳ್ದಂಗೆ ಅಲ್ಲಿ ಮೌಢ್ಯವನ್ನ ಆಚರಣೆ ಮಾಡ್ಕೊಳ್ತಾ ಬಂದಿದ್ರು, ಹಾಗಾಗಿ ಜಾಸ್ತಿ ಆಯ್ತು.
ನಾನ್ ಕೇಳ್ಪಟ್ಟಿರೋ ಪ್ರಕಾರ ಅಲ್ಲಿ ಕನಿಷ್ಠವಾದಂತಹ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇರ್ಲಿಲ್ವಂತೆ ಸರ್. ಅಂದ್ರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಸೇರಿಸುವಂತದ್ದಾಗಿರ್ಬೋದು ಅಥವಾ ಏನೋ ಒಂದು ಬೇಸಿಕ್ ಮೆಡಿಸಿನ್ಸ್ ಕೂಡ ಅಲ್ಲಿ ಸಿಗ್ತಾ ಇರ್ಲಿಲ್ಲ, ಹಾಗಾಗಿ ಅಲ್ಲಿ ಜಾಸ್ತಿ ಆಯ್ತು. ಅದು ನಮ್ ದೇಶಕ್ಕೆ ಬರುವಂತ ಸಾಧ್ಯತೆಗಳು ಇದೆಯಾ ಈ ಸಂದರ್ಭದಲ್ಲಿ? ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೆ ಮೇಡಮ್, ಅಲ್ಲಿಂದ ಬರೋರು ಹೋಗೋರು ತುಂಬಾ ಜನ ಇರೋದ್ರಿಂದ ಅಂಡ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ 3 ವಾರ ಕ್ವಾರಂಟೈನ್ ಎಲ್ಲ ಮಾಡ್ತಾ ಇದಾರೆ, ಇಲ್ಲ ಅಂತ. ಆದ್ರೆ ಎಲ್ಲೋ ಒಂದು ಕೇಸ್ ಮಿಸ್ ಆದ್ರೂ ಕೂಡ ಡೆಫಿನೆಟ್ಲಿ ಸ್ಪ್ರೆಡ್ ಆಗುವಂತ ಸಾಧ್ಯತೆಗಳಿರುತ್ತೆ. ಕೊರೋನಾದಷ್ಟು ಐ ಮೀನ್ ಕೋವಿಡ್ ನಷ್ಟು ಸ್ಪೀಡ್ ಆಗಿ ಇದು ಸ್ಪ್ರೆಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಏರ್ ಬೋರ್ನ್ ಅಲ್ಲ, ಅಂದ್ರೆ ಗಾಳಿಯಿಂದ ಹರಡಲ್ಲ. WHO ಪ್ರಕಾರ ಇದು ಗಾಳಿಯಿಂದ ಹರಡಲ್ಲ, ಇದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಹರಡುವುದು. ನೀವು ಅವಾಗಲೇ ಹೇಳ್ತಾ ಇದ್ದೀವಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಹರಡೋದ್ರಿಂದ ಹರಡುವ ಸ್ಪೀಡ್ ಏನಿದೆ ತುಂಬಾ ಕಡಿಮೆ ಇರುತ್ತೆ ಕೋವಿಡ್ ಕಂಪೇರ್ ಮಾಡಿ, ಬಟ್ ಸ್ಪೀಡ್ ಇರುತ್ತೆ. ಅದಕ್ಕೆ ನೀವು ನೋಡಿ ಅವ್ರನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವ ಫ್ಲೈಟ್ ಇಂದ ಆ ಫ್ಲೈಟ್ ಅಲ್ಲಿ ಆಗಿಲ್ಲ ಅವ್ರಿಗೆ ಕೋವಿಡ್ ಮಾಡಿ. ಯಾಕಂದ್ರೆ ಅಷ್ಟೊಂದು ಸ್ಪೀಡ್ ಎಕ್ಸ್ಪೆಕ್ಟ್ ಆಯ್ತು ಗಾಳಿಯಿಂದ ಆಗುದು. ಇದು ಗಾಳಿಯಿಂದ ಸ್ಪ್ರೆಡ್ ಆಗದೆ ಇರೋದ್ರಿಂದ ಸ್ಪೀಡ್ ಕಡಿಮೆ ಇರುತ್ತೆ. ಬಟ್ ಒಂದು ಕೇಸ್ ಏನಾದ್ರು ಆಚೆ ಬಂದ್ಬಿಡಿತು, ಬೆಂಗಳೂರು ಏರ್ಪೋರ್ಟ್ ಇಲ್ಲಿಂದ ಆಚೆ ಬಂದ್ರು, ಯಾವುದೋ ಮಂಗಳೂರು ಏರ್ಪೋರ್ಟ್ ಇಲ್ಲೋ ಬಂದ್ರೆ ಅಲ್ಲಿಂದ ಒಂದು ಕೇಸ್ ಇಂದ ಇದು 10 ಕೇಸ್ 50 100 ಆಗೋದು ತುಂಬಾ ಟೈಮ್ ತಗೊಳ್ಳಲ್ಲ. ಅವಾಗ ನಾವು ರೆಡಿ ಇರ್ಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ರೆಡಿ ಇರೋದು ಒಳ್ಳೇದು. ಚಾನ್ಸಸ್ ಕಡಿಮೆ ಇದೆ ಸ್ಪ್ರೆಡ್ ಆಗೋದು, ಆಲ್ರೆಡಿ ಅವರು ನೋಡಿದ್ದಾರೆ. ಒಂದು ಕೇಸ್ ಆಚೆ ಹೋಯ್ತು ಅಂತ ಹೇಳಿದ್ರೆ ಪಾಸಿಟಿವ್ ಇರುವಂತದ್ದು ಇದು ಸ್ಪ್ರೆಡ್ ಆಗುತ್ತೆ. ಎಸ್ ಸರ್. ಸರ್ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಮೆಡಿಸನ್ ಇದೆಯಾ ಅಥವಾ ಗುಣಲಕ್ಷಣಗಳು, ಇವಾಗ ನಾನು ಆಗ್ಲೇ ಹೇಳ್ದಂಗೆ ಸಿಂಪ್ಟಮ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಯಾವ್ದಾದ್ರು ಮೆಡಿಸಿನ್ಸ್ ಅನ್ನ ಕೊಡ್ತಾರಾ ಎಬೋಲಾಗೆ? ಹೌದು, ಸಿಂಪ್ಟಮ್ಸ್ ಅನ್ನ ಆಧಾರ ಮಾಡ್ಕೊಂಡ್ಬಿಟ್ಟೆ ಅಥವಾ ಅಲ್ಲಿ ಕಂಟಿನ್ಯೂ ಟ್ರೀಟ್ಮೆಂಟ್ ಕೂಡ ಸಿಂಪ್ಟಮ್ಯಾಟಿಕ್ ಆಗಿ ಇರುತ್ತೆ. ಅಫ್ಕೋರ್ಸ್ FDA ಇಂದ ಅಪ್ರೂವ್ಡ್ ಇದಕ್ಕೆ ಡ್ರಗ್ಸ್ ಇದೆ. ಒಂದು ವೆರೈಟಿ 6 ವೆರೈಟಿ ಒಂದು ವೆರೈಟಿ ಇದರಲ್ಲಿ ಇದೇ ಡ್ರಗ್ ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಪಾಸಿಟಿವ್ ಬಂದ ಮೇಲೆ ಉಪಯೋಗಿಸುವಂಥದ್ದು, ಅಲ್ಲಿವರೆಗೂ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಅಲ್ಲಿವರೆಗೂ ಸಿಂಪ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗತ್ತೆ. ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ರಿಕವರ್ ಆಗ್ತಾರೆ. ಬಟ್ ಈ ಒಂದು ಡಿಸೀಸ್ ಅಲ್ಲಿ ತೊಂದರೆ ಏನಪ್ಪಾ ಅಂತಂದ್ರೆ ಅವು ಇನ್ಫೆಕ್ಷನ್ ಇದೆ, ಬಾಡಿ ಒಳಗಡೆ ಇಟ್ಕೊಂಡ್ಬಿಟ್ಟು ಸಿಂಪ್ಟಮ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕಿಲ್ಲ. ನಾಳೆ ಯಾರೋ ಬಂದಾಗ ಅವ್ರಿಗೆ ಸ್ಪ್ರೆಡ್ ಆಗೋದೇ ಕಂಪ್ಲೀಟ್ ಆಗಿ ಹೊರಟೋದ್ರೆ ಒಂದ್ಸರಿ ಬಂದು ಅಂತ ಹೇಳಿ ಇದು ಚಾಲೆಂಜ್ ಈಗ ಮೆಡಿಕಲ್. ಸರ್ ಇನ್ನೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಈ ರೀತಿಯಾದಂತಹ ವೈರಸ್ಗಳು ಬಂದಂತಹ ಸಂದರ್ಭದಲ್ಲಿ ಈ ನಗರ ಪ್ರದೇಶಗಳಲ್ಲಿ ಆಟೋಮೆಟಿಕ್ ಆಗಿ ಜನರಿಂದ ಜನರಿಗೆ ತಲುಪುತ್ತೆ, ಅವ್ರಿಗೆ ಮಾಹಿತಿ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಹಳ್ಳಿಯಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ ಇದ್ರ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ, ಅಥವಾ ಏನೋ ಕಾಯಿಲೆ ಬರ್ತಿದೆ ಅಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡೋದೇ ಹೆಚ್ಚು. ಈ ಮನೆ ಮದ್ದುಗಳ ಏನಿರುತ್ತೆ ಅದನ್ನ ತೆಗೆದುಕೊಂಡ್ರೆ ಹುಷಾರಾಗುತ್ತೆ ಬಿಡು. ಸಾಮಾನ್ಯವಾಗಿ ಜ್ವರ ಬಂತು ಅಂದ್ರೂ ಕೂಡ ಯಾರು ಕೂಡ ಮೆಡಿಕಲ್ ಶಾಪ್ಗಳಿಗೆ ಅಥವಾ ಕ್ಲಿನಿಕ್ಗಳಿಗೆ ಹೋಗಿ ಸರಿ ಮಾಡ್ಕೊಳ್ಳುವಂತ ಇದೇನಿಲ್ಲ. ಅಲ್ಲಿ ಇನ್ನೂ ಕೂಡ ಆ ಒಂದು ಜಾಯಮಾನ ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಅಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಈ ಕ್ಲಿನಿಕ್ಗಳಿಗಾಗಿರ್ಬೋದು ಅಥವಾ ವೈದ್ಯರಿಗಾಗಿರ್ಬೋದು ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಏನಾದ್ರೂ ಸಲಹೆಯನ್ನ ಕೊಟ್ಟಿದ್ಯಾ ಅಂತ? ಹೌದು, ಇನ್ನೂ ಅಫಿಷಿಯಲ್ ಆಗಿ ಏನು ಬಂದಿಲ್ಲ ಅಂತ ಅನ್ಕೊಳ್ಳಿ, ಬಟ್ ಶೀಘ್ರದಲ್ಲೇ ಬರಬೇಕು. PHC ಗಳಿರಲಿ ಅಥವಾ ಸೆಂಟರ್ಸ್ ಗಳಿರುತ್ತೆ, ಇನ್ಫಾರ್ಮೇಶನ್ ಸೆಂಟರ್ಸ್ ಆಗಲಿ ಅಥವಾ ನಿಯರ್ ಬೈ ಕ್ಲಿನಿಕ್ಸ್, ಹಾಸ್ಪಿಟಲ್ಸ್ ಅಲ್ಲೆಲ್ಲ ಕೂಡ ಒಂದು ಇನ್ಫಾರ್ಮೇಶನ್, ಒಂದು ಟ್ರೈನಿಂಗ್ ಎರಡೂ ಕೂಡ ಅಲ್ಲಿ ಇರುವಂತ ಮೆಡಿಕಲ್ ಸ್ಟಾಫ್ ಆಯ್ತು ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ರೂರಲ್ ಏನಿರುತ್ತೆ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸರ್ ಬೆಂಗಳೂರು ಮತ್ತೆ ಮಂಗಳೂರು ಅಂತಹ ಪ್ರದೇಶಗಳಲ್ಲಿ ಅಲ್ಲಿ ಏನೇನು ಹಾಸ್ಪಿಟಲ್ ಇತ್ತು, ಐಸೋಲೇಷನ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಯಾಕಂತ ಅಂದ್ರೆ ಹೆಲ್ತ್ ಎಮರ್ಜೆನ್ಸಿ ಯಾವಾಗ ಸ್ಟಾರ್ಟ್ ಆಯ್ತು ಅಥವಾ ಏನ್ ಘೋಷಣೆ ಮಾಡ್ತು ಸರ್ಕಾರ, ಆ ಒಂದು ಸಂದರ್ಭದಲ್ಲೇ ಈ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಂಥದ್ದು. ಅಷ್ಟು ಸಾಕಾಗುತ್ತಾ ಎಬೋಲಾ ವೈರಸ್ಗೆ? ಇದು ಎಲ್ಲ ಸ್ಪ್ರೆಡ್ ಮೇಲೆ ಮತ್ತೆ ಎಷ್ಟು ಕೇಸಸ್ ಆಗುತ್ತೆ ಅದರ ಮೇಲೆ ಸದ್ಯಕ್ಕೆ ಯಾವುದು ಕಾಣಿಸ್ಕೊಂಡಿಲ್ಲ. ಇರುವಂತಹ ಸೆಂಟರ್ ಏನೇನು ಕೊಟ್ಟಿದ್ದಾರೆ ಅವರು ಸೆಂಟರ್ಗಳು ಅದು ಓಕೆ. ಆದ್ರೆ ಎಲ್ಲಿ ಒಂದು ಕೇಸ್ ನಾನು ಹೇಳಿದಂಗೆ ಆಚೆ ಹೋಯ್ತು, ಅಲ್ಲಿಂದ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಯ್ತು, ಮೇ ಬಿ ಸಾಕಾಗಲ್ಲ, ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಸ್ಪ್ರೆಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಇರೋದು ಕೂಡ ಕೋವಿಡ್ ನಷ್ಟು ಇರಲ್ಲ, ಬಟ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಂಡ್ ಇದರಲ್ಲಿ ಇನ್ನೊಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸ್ಪ್ರೆಡ್ ಆಗುತ್ತೆ. ಮಾಡೋಣ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಸ್ವಲ್ಪ ಬೇರೆ ಟೈಪ್ ಇರುತ್ತೆ. ಕೋವಿಡ್ ನಂಗೆ ಇರಲ್ಲ, ಕೋವಿಡ್ 50% ಆ ಟೈಪ್ ಸ್ಪ್ರೆಡ್ ಇರುತ್ತೆ, 50% ಬೇರೆ ಟೈಪ್ ಸ್ಪ್ರೆಡ್ ಇರುತ್ತೆ. ಅಂಡ್ ಆಫ್ರಿಕಾದಲ್ಲಿ ಸ್ಪೆಸಿಫಿಕ್ ಆಗಿ ಸ್ಪ್ರೆಡ್ ಆಗಿರುವಂತಹ ಒಂದು
ರೀಸನ್ ಕೂಡ ಇದೆ. ಹ್ಮ್ 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 ಏರ್ ಬೋರ್ನ್ ಇತ್ತು, ಗಾಳಿಯಿಂದ ಸ್ಪ್ರೆಡ್ ಆಗಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಗ್ಲೋಬಲಿ ಆಗ್ಬಿಡ್ತಿತ್ತು, ಪ್ಯಾಂಡಮಿಕ್ ಆಗ್ಬಿಡ್ತಿತ್ತು. ಯಾಕೆ ಪ್ಯಾಂಡಮಿಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಗಾಳಿಯಿಂದ ಸ್ಪ್ರೆಡ್ ಆಗಲ್ಲ. ಹೌದು. ಸೊ ತುಂಬಾ ಕೇಸಸ್ ಆಯ್ತು ಅಂದ್ರೆ ಇದು ಸಾಕಾಗಲ್ಲ, ಬೇಕಾಗುತ್ತೆ, ತುಂಬಾ ಸೆಂಟರ್ಸ್ ಗಳು ಬೇಕಾಗುತ್ತೆ, ಐಸೋಲೇಷನ್ ಸೆಂಟರ್ಸ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಬಿಕಾಸ್ ಐಸೋಲೇಷನ್ ಅಂತ ಹೇಳೋದು ಅವ್ರು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ನೆಗೆಟಿವ್ ಆಗೋದು ಅಲ್ಲೇ ಇರ್ಬೇಕು. ಅಲ್ಲಿ ಅಂತ ಕಂಡೀಷನ್ ಇರುವಾಗ ನೋಡಿ ಸ್ಪೇಸ್ ತುಂಬಾ ಜಾಸ್ತಿ ಬೇಕಾಗುತ್ತೆ. ಒಂದ್ 200, 300, 400 ಸಾಕಾಗಲ್ಲ, ಅಷ್ಟು ಕೇಸಸ್ ಜಾಸ್ತಿ ಆಗಿರ್ತಾರೆ. ಆಸ್ ಆಫ್ ನಾವು ಇರೋ ಕೇಸಸ್ ಸಾಕು. ಬಟ್ ಹೋಮ್ ವರ್ಕ್ ನೆಟ್ ಪ್ರಿಪರೇಷನ್ ಇರಬೇಕು ಸರ್ಕಾರ ಅಂತ ಹೇಳಿದ್ರೆ ಎಷ್ಟೇ ಕೇಸ್ ಬಂದ್ರು ಕೂಡ ನಾವು ರೆಡಿ ಇರುವ ಹಾಗೆ ಅಷ್ಟು ಸ್ಪೇಸ್ ನಾವು ರೆಡಿ ಮಾಡ್ಕೊಂಡಿರ್ಬೇಕು. ಪ್ರಿಫರೇಬಲಿ ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಈಗ ಬೆಂಗಳೂರು ಮತ್ತೆ ಮಂಗಳೂರಿನಲ್ಲಿ ಮಾಡಿದ್ದಾರೆ. ಅದೇ ರೀತಿ ಅವರು ದಾವಣಗೆರೆ ಇರಬಹುದು, ಚಿತ್ರದುರ್ಗದಲ್ಲಿ ಇರಬಹುದು, ಹುಬ್ಬಳ್ಳಿಯಲ್ಲಿ ಇರಬಹುದು, ಹಂಗೆ ಬೇರೆ ಬೇರೆ ಸೆನ್ಸ್ಗಳು ಬೇರೆ ಬೇರೆ ಸಿಟೀಸ್ ಅಲ್ಲೂ ಕೂಡ ರೆಡಿ ಮಾಡಿ. ಎಸ್ ಶರತ್ ಸರ್, ಎಲ್ಲೋ ಒಂದ್ ಕಡೆ ಲಾಸ್ಟ್ ಅಲ್ಲಿ ಜನಸಾಮಾನ್ಯರಿಗೆ ನಿಮ್ ಕಡೆಯಿಂದ ಒಂದು ಸಜೆಷನ್ಸ್ ಕೊಡೋದಾದ್ರೆ? ಸೊ ಮುಖ್ಯವಾಗಿ ಏನಪ್ಪ ಸಜೆಷನ್ ಅಂತ ಹೇಳಿದ್ರೆ, ಹೆದರ್ಕೊಳ್ಳಿಕ್ ಹೋಗ್ಬಾರ್ದು. ಇದು ಕೋವಿಡ್ ಟೈಪ್ ಸ್ಪ್ರೆಡ್ ಆಗುವಂತ ಕಾಯಿಲೆ ಅಲ್ಲ, ಆದ್ರೆ ಸ್ಪ್ರೆಡ್ ಆಗದೆ ಇರುವಂತ ಕಾಯಿಲೆ ಅಲ್ಲ, ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗೋದು ಅಂತ ಹೇಳೋದು ಹೇಗಂತ ಹೇಳಿದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಯಾರೋ ಬೇರೆ ದೇಶದಿಂದ ಬಂದಿರ್ತಾರೆ ಹೇಳಿದ್ರು ದೂರ ಹೇಳೋದು ಅಂತಲ್ಲ, ಬಟ್ ಆಲ್ರೆಡಿ ಅವ್ರು ಏರ್ಪೋರ್ಟ್ ಅಲ್ಲಿ ಕ್ವಾರಂಟೈನ್ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ಅವರು ಅವರ ಸ್ವೆಟ್ ಇರ್ಬೋದು, ಅಥವಾ ಅವರ ಒಂದು ಸಲೈವ ಅವುಗಳು ಇರ್ಬೋದು, ಅಥವಾ ಅವರ ನೀರೇ ಇರ್ಬೋದು, ಎಲ್ಲದರಿಂದನೂ ಕೂಡ ಎಬೋಲಾ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನು ಅವಾಗಲೇ ಹೇಳ್ತಿದ್ದೆ, ಇದು ಲೈಂಗಿಕ ಸಂಪರ್ಕದಿಂದನೂ ಸ್ಪ್ರೆಡ್ ಆಗುವಂತ ಒಂದು ಡಿಸೀಸ್, ಇದು ವೈರಲ್ ಡಿಸೀಸ್. ಹೇಗೆ ಅಂತ ಹೇಳಿದ್ರೆ ಅವರು ನಾರ್ಮಲ್ ಆಗಿ ಎಲ್ಲ ಫೋಟೋದ್ಮೇಲೂ ಸರಿಯಾಗಿ ಬಂದ್ರು ಕೂಡ ಯಾವಾಗೋ 6 ತಿಂಗಳು 1 ವರ್ಷ ಆದ್ಮೇಲೂ ಕೂಡ ಅವರ ವೀರ್ಯದಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಈ ರೀತಿ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಸರ್ಕಾರದಿಂದ ಹೊರಡಿಸುವಂತ ಏನು ಪ್ರಿಕಾಷನ್ಸ್ ಗಳಿದೆ, ಮಾಸ್ಕ್ ಹಾಕೋದು ಯಾಕಂತ ಹೇಳಿದ್ರೆ ಕೋವಿಡ್ ನಲ್ಲಿ ಬೇರೆ ಟೈಪ್ ಇಲ್ಲಿ ಮಾಸ್ಕ್ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ, ಸಪೋಸ್ ಇವಾಗ ಇನ್ಫೆಕ್ಟೆಡ್ ಎಬೋಲಾ ಇನ್ಫೆಕ್ಟೆಡ್ ಪರ್ಸನ್ ಇದ್ರೆ ಅವರು ಯಾವುದೋ ಹೋಟೆಲ್ ಅಲ್ಲೂ ಅಥವಾ ಲೈಬ್ರರಿಯಲ್ಲೂ ಅಥವಾ ಯಾವುದೋ ಬಸ್ ಸ್ಟ್ಯಾಂಡ್ ನಲ್ಲೂ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕೈಯಲ್ಲಿ ಏನೋ ಬೆವರು ಇದೆ, ಅಥವಾ ಪಾಮ್ಸ್ ಅಂತ ಇದೆ, ಅಥವಾ ಅವ್ರೇನೋ ಉಗ್ಳು ಹೋಗ್ತಾರೆ, ಅಥವಾ ಅವ್ರ ಕಣ್ಣೀರಿದೆ, ಅಥವಾ ಅವ್ರ ಮೂಗನ್ನ ಸಿಂಬಳನ್ನ ತೆಗೆದು ಹೋಗ್ತಾರೆ. ಇದನ್ನ ಯಾರೋ ಮಕ್ಕಳಾಗ್ಲಿ ಅಥವಾ ಯಾರೋ ಟಚ್ ಮಾಡೋದಾಗ್ಲಿ, ಟಚ್ ಮಾಡಿ ಅವ್ರೇನಾದ್ರು ಮೂಗನ್ನ ಟಚ್ ಮಾಡ್ಕೊಂಡ್ಬಿಟ್ರೆ ಅಥವಾ ಮೂಗಲ್ಲಿ ಏನೋ ಬೆರಳ ಅದರಿಂದ ಏನೋ ತಿಂದ್ರೆ ಇದರಿಂದ ಬರುವಂತ ಸಾಧ್ಯತೆ. ಅದಕ್ಕೆ ಮಾಸ್ಕ್ ಕ್ಲೀನ್ ಆಗಿರುವಂತ ಮಾಸ್ಕ್. ಅದರ್ವೈಸ್ ಬ್ರೀತ್ ಮಾಡೋದ್ರಿಂದ ಬರೋದು ಅಂತ ಆ ಟೈಪ್. ಇನ್ನು ಗ್ಲೌಸ್ ಏನಕ್ಕೆ ಹಾಕ್ತೀವಿ ಅಂದ್ರೆ ಸೇಮ್ ಕೇಸು. ಇವಾಗ ಕ್ಲೀನ್ ಮಾಡ್ತಿರ್ತಾರೆ ನಮ್ಮ ಇವರೆಲ್ಲ ಆಯಾಗಳು ಎಲ್ಲ, ಇವರೆಲ್ಲ ಕ್ಲೀನ್ ಮಾಡ್ತಿರುವಾಗ ಅಲ್ಲಿ ಇನ್ಫೆಕ್ಟೆಡ್ ಅನಿಮಲಿನ ಒಂದು ಮಲ ಇರ್ಬೋದು ಅಥವಾ ಪರ್ಸನಿನ ಮಲ ಡ್ರೈನೇಜ್ ಅಲ್ಲಿ ಮಿಕ್ಸ್ ಆಗಿ ಬಂದಿರ್ಬೋದು. ನಾವು ಕ್ಲೀನ್ ಮಾಡುವಾಗ ಅವ್ರ ಕೈಯಲ್ಲಿ ಕಟ್ಟಿರ್ಬೋದು, ಅಲ್ಲಿಗೆ ಟಚ್ ಆಗಿ ಟಚ್ ಆಗಿ ಅಲ್ಲಿ ಸೊ ಗ್ಲೌ ಇತ್ತು ಅಂತ ಹೇಳಿದ್ರೆ ಒಂದು ಬೇರೆ ಇದ್ದಾಗೆ ಈ ರೀತಿ ಪ್ರಿಕಾಷನ್ಸ್ ಗಳನ್ನ ಯೂಸ್ ಮಾಡಬೇಕು. ಸ್ಯಾನಿಟೈಸರ್ ಯೂಸ್ ಮಾಡಿದ್ರೆ ಎಲ್ಲ ಇನ್ಫೆಕ್ಟಿವ್ ಆಗಿತ್ತು ಅಂದ್ರೆ ಕ್ಲೀನ್ ಆಗಿರುತ್ತೆ. ಇದನ್ನೆಲ್ಲ ಮಾಡ್ತಾ ಇರಬೇಕು. ಬಟ್ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಟ್ರಾವೆಲಿಂಗ್ ಇತ್ತು ಆಫ್ರಿಕಾಗೆ ಎಲ್ಲಾದ್ರೂ ನಿಜವಾಗ್ಲೂ ಹೋಲ್ಡ್ ಮಾಡಿ, ಇದರಿಂದ ಯಾರಾದ್ರೂ ಬರೋರು ಪರಿಚಯ ಇದ್ದವರು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಆ ರೀಜನ್ ಅಲ್ಲಿ ಎಬೋಲಾ ಜಾಸ್ತಿ ಇದೆ. ಇದು ಒಂದು ನನ್ನ ಕಡೆಯಿಂದ ಟಿಪ್. ಓಕೆ ಸರ್, ಶರತ್ ಕುಲಕರ್ಣಿ ಸರ್, ಧನ್ಯವಾದಗಳು ನಮ್ಮ ಜೊತೆ ಜಾಯಿನ್ ಆದಕ್ಕಾಗಿ. ಉತ್ತಮವಾದಂತಹ ಮಾಹಿತಿಯನ್ನ ಕೂಡ ನಮ್ಮ ವೀಕ್ಷಕರಿಗೆ ತಲುಪಿಸಿದ್ದೀರಾ. ಧನ್ಯವಾದಗಳು ಸರ್. ಎಸ್ ನೋಡಿ, ಅಷ್ಟೊಂದು ಹೆದರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ, ಯಾಕಂತಂದ್ರೆ ನಮ್ಮ ದೇಶಕ್ಕೆ ಇನ್ನೂ ಅದು ಕೂಡ ಕಾಲಿಟ್ಟಿಲ್ಲ. ಆದ್ರೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅಂತೂ ಅಗತ್ಯ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.